ನೀನು ಒಂದೇ ಕೇಳಿದ್ದು ಏನು ಒಂದಿಷ್ಟು ಹೇಳು ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ಮಗ್ಲೇ. ಅಳ್ತಾಯ್ತ ಗೈಸ್ ನಮ್ಮ ಅಜ್ಜಿ ಆಲ್ರೆಡಿ ಅಳ್ತಾಯ್ತ ಗೈಸ್. ಇದೇ ಶಾಡೋನೇ ಬೀಳ್ತು. ಹೇಳ್ತೀರಾ ನಂಗೂ ಹಿಂಗೆ ಆಗೋದು, ಇದೇ ತರ ಸೇಮ್ ಆಗೋದನ್ನ ವಿಡಿಯೋ ಮಾಡ್ತಾ ಇದ್ದೆ. ಜೊತೆ ಇದ್ದೇ ಇರ್ತಾರೆ. ಮಾಮಿ ಮಾಡಮ್ಮ, ಮಾಮಿ ಒಳ್ಳೇದಾಗ್ಲಿ ಅಂತ ಹೇಳೋರೆ ರಾಯರು. ಗೈಸ್ ತಾನೇ ಅಲ್ಲ ಡೆಕೋರೇಷನ್ ಮಾಡಿದ್ದು, ಆಲ್ ಕ್ರೆಡಿಟ್ಸ್ ಮೀ. ಯಾರು ಒಬ್ರು ಸಹ ಹೆಲ್ಪ್ ಮಾಡಿಲ್ಲ ಗೈಸ್, ನಾನು ಒಬ್ಳೆ ಇಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದೀನಿ. ತುಂಬಾ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೀನಿ. ಸೊ ಫ್ರೆಂಡ್ಸ್ಗೆ ಮತ್ತೆ ಹಾಗೆ ಫ್ಯಾಮಿಲಿಗೆ ಎಲ್ಲ ಇನ್ವೈಟ್ ಮಾಡಿದೀವಿ. ಎಲ್ಲ ಇವಾಗ ಬರ್ತಾರೆ. ನಮ್ ಲಿರಿಷನ್ ಬಗ್ಗೆ ಯಾರ್ಯಾರಿಗೆ ಏನೇನು ಒಪಿನಿಯನ್ ಇದೆ ಅಂತ ಕೇಳೋಣ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲಾಸ್ಟಿಗೆಲ್ಲ ಫ್ರೀ ಆದ್ಮೇಲೆ ಸೊ ಒಬ್ಬೊಬ್ರನ್ನೇ ಕೇಳ್ತೀನಿ ಗೈಸ್. ನೋಡೋಣ ಯಾರೆಲ್ಲ ಏನೇನ್ ಹೇಳ್ತಾರೆ, ಏನೇನಿದೆ ಅವಳ ಬಗ್ಗೆ ಒಪಿನಿಯನ್ ಅಂತ ಕೇಳೋಣ. ಬನ್ನಿ ಗೈಸ್ ಸೆಲೆಬ್ರೇಟ್ ಮಾಡೋಣ. ಲಿರಿಷನ್ ಫುಲ್ ಫೇವ್ರೇಟ್, ನೋಡಿದ ತಕ್ಷಣ ಇಷ್ಟ ಆಯ್ತಾ? ಏನಿದು ನಿನ್ಗೆಲ್ಲ ಇಷ್ಟ ತಾನೆ ಇದೆಲ್ಲ? ಹ್ಯಾಪಿ ಬರ್ಡೇ ಲಿರಿಷಾ. ಕರೆಕ್ಟಾಗಿ ಇಡಿ. ಉಲ್ಟಾ ಹಿಡ್ದವಳು ನೋಡ, ಉಲ್ಟಾ ಹಿಡ್ದವಳೆ. 4 years ಕಂಪ್ಲೀಟ್ ಆಗಿ 5 ರನ್ನಿಂಗ್. ಅಯ್ಯೋ ಇವಳು ಸ್ಯಾರಿ ಪ್ರಮೋಷನ್ ಮಾಡ್ತಾವಳೆ ಇಲ್ಲಿ. ಬರ್ತಡೆ ಕಣ ಇದು. ಕೊಡ್ಬಾ. ಇರೋ ಅವಳೇನೋ ತಗೊಂಬಂದಳೆ. ಓದಿ ಅದೇನೈತೆ ಅಂತ ಓದ್ಬೇಕು ನೀನೆ. ಅವಳಿಗಿನ್ನ ಅಷ್ಟೊಂದು ಇದಾಗಲ್ಲಲ್ವಾ, ನೀನೆ ಓದಿ. ಓ ಲಿರಿಷಾ, ಅಯ್ಯೋ ಥ್ಯಾಂಕ್ಸ್ ಹೇಳುಮ್ಮ. ಎಲ್ಲರಿಗೂ ಹೇಳಿದ್ವಿ. ಸೊ ಸ್ವಲ್ಪ ಜನಕ್ಕೆ ಕೇಕ್ ಕಟ್ ಮಾಡೋ ಟೈಮ್ಗೆ ಬರಕ್ ಆಗ್ಲಿಲ್ಲ. ಸೊ ಅವ್ರದ್ದು ಕೆಲ್ಸಗಳಿರುತ್ತೆ ಅಲ್ವಾ. ಸೊ ಹಂಗಾಗಿ ಬಟ್ ನಾವ್ ಹೇಳ್ದವ್ರು ಮಾತ್ರ ಯಾರು ಮಿಸ್ ಮಾಡಿಲ್ಲ, ಎಲ್ಲರೂ ಬಂದ್ರು. ಊಟ ಟೈಮಿಂಗ್ಸ್ ಸ್ವಲ್ಪ ಜನ ಬಂದ್ರು, ಸ್ವಲ್ಪ ಜನ ಟ್ರಾಫಿಕ್ ಅಂತ ಹೇಳಿ ಲೇಟ್ ಆಗಿ ಬಂದ್ರು. ಬಟ್ ಆದ್ರೂ ನಾವ್ ಯಾರ್ಯಾರು ಹೇಳಿದ್ವೋ ಎಲ್ಲರೂ ಬಂದಿದ್ರು. ಸೊ ಇವಾಗೆಲ್ಲ ಯಾರ್ಯಾರು ಬಂದಿದ್ದಾರೆ, ಎಲ್ಲರೂ ನಮ್ಮ ಮನೆ ಹತ್ರ ಇರೋರೆ, ಅಂದ್ರೆ ನಮ್ ಬಿಲ್ಡಿಂಗ್ ಅಲ್ಲಿ ಇರೋರೆ ಎಲ್ಲರೂ ಫುಲ್ ಫ್ರೆಂಡ್ಸ್ಗಳೇ. ತುಂಬಾ ಖುಷಿ ಆಯ್ತು ಹೇಳಿದ ತಕ್ಷಣ ಎಲ್ಲಾರು ಬಂದ್ರು. ಮತ್ತೆ ರಿಷನ್ಗೆ ಮೋಸ್ಟ್ ಫೇವರೇಟ್ ಅಂತಂದ್ರೆ ಪ್ರಶ್ವಿತಾ, ಹಾಗೆ ಚಿದನ್ವಿ, ಹಾಗೆ ಸಹನಾ, ಪೂರ್ವಿಕಾ, ಅನ್ವಿತ್ ಅಂತ. ಸೊ ತುಂಬಾ ಇಷ್ಟ ಪಡ್ತಾಳೆ. ಯಾವಾಗ್ಲೂ ಅಣ್ಣ ಅಕ್ಕ ಬೇಕು, ಅವರೇ ಬೇಕು ಅಮ್ಮ ಕೇಕ್ ಕಟ್ ಮಾಡಕ್ಕೆ. ಅಂದ್ರೆ ನಮ್ಗಿಂತ ಮುಂಚೆ, ಪೇರೆಂಟ್ಸ್ಗಿಂತ ಮುಂಚೆನೆ ಅವ್ರು ಬೇಕು, ಪ್ರಶ್ವಿತಾ ಬೇಕಮ್ಮ ನನ್ಗೆ ಕೇಕ್ ಕಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ತಾ ಇದ್ಲು. ಹಾಗಾಗಿ ಅವ್ರಿಗೂ ಎಲ್ಲ ರೆಡಿ ಆಗಕ್ಕೆ ಹೇಳಿ, ಅವ್ರ ಫ್ರೆಂಡ್ಸ್ ಕಂಡ್ರೆ ತುಂಬಾ ಇಷ್ಟ ಪಡ್ತಾಳೆ. ಎಲ್ಲಾರ್ಗು ರೆಡಿ ಆಗಕ್ಕೆ ಹೇಳಿ ಅದಕ್ಕೆ ಫಸ್ಟ್ ಮಕ್ಳನ್ನ ಇನ್ವೈಟ್ ಮಾಡಿದ್ವಿ. ಬೇಗ ಬನ್ನಿ ಲಿರಿಷಾ ಕೇಕ್ ಕಟ್ ಮಾಡ್ಬೇಕು ಅಂತ. ಸೊ ಅವರು ಎಲ್ಲಾ ಬಂದ್ರು, ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಅವಳಂತೂ ಫುಲ್ ಹ್ಯಾಪಿಯಾಗಿ, ಅಂದ್ರೆ ಎಷ್ಟು ಅವಳಿಗೆ ಬುದ್ಧಿ ಇದೆ ಅಂದ್ರೆ ಎಷ್ಟ್ ಚೆನ್ನಾಗಿ ಎಲ್ಲರಿಗೂ ಕೇಕ್ ತಿನ್ನಿಸ್ತಾವಳೆ, ನೀವು ನೋಡ್ಬೋದು. ಬಟ್ ಬೇರೆಯವ್ರಿಗೆ ತಿನ್ಸೋದಕ್ಕಿಂತ ಅವಳಿಗೆ ಆ ಕೇಕ್ ಮೇಲೆ ಜಾಸ್ತಿ ಲವ್ ಆಗ್ಬಿಟ್ಟಿತ್ತು. ಅಂದ್ರೆ ಅವ್ರು ಯಾವಾಗ ನನ್ನ ಬಾಯಿಗೆ ಕೇಕ್ ಇಡ್ತಾರೆ ಅಂತ ಕಾಯ್ತಾ ಇರೋಳು. ಸೊ ಅವಳಿಗೆ ಕೇಕ್ ಅಂದ್ರೆ ಅಷ್ಟು ಇಷ್ಟ. ನೋಡ್ತಾ ಇರ್ಬೋದು ನೀವು ಅವಳ ರಿಯಾಕ್ಷನ್ ಯಾವ ತರ ಬರ್ತಿದೆ ಅಂತ. ಸೊ ಪ್ರಶ್ವಿತಾ ಕೇಕ್ ತಿನ್ನಿಸ್ತಾ ಇದ್ದಾಳೆ, ಅವಳು ನೀಟಾಗಿ ತಿಂತಾ ಇದ್ದಾಳೆ, ಇರೋದೆಲ್ಲ ತಕೊಂಡ್. ಮತ್ತೆ ಅವಳು ಫುಲ್ ಗಮನ ಎಲ್ಲ ಕೇಕ್ ಮೇಲೆ ಇದೆ ಗೈಸ್, ಫ್ರೆಂಡ್ಸ್ ಮೇಲಿಂತ ಕೇಕ್ ಮೇಲೆ ಐತೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಸೊ ಹಾಗೆ ನಮ್ಮ ಅತ್ತೆ ಸಹ ಬಂದಿದ್ರು, ನಮ್ಮಮ್ಮ ಬಂದಿದ್ರು. ಸೊ ಅಪ್ಪ ಬರಕ್ ಆಗ್ಲಿಲ್ಲ, ಮತ್ತೆ ಮಾವನು ಬರಕ್ ಆಗ್ಲಿಲ್ಲ. ಯಾಕಂತಂದ್ರೆ ನೀವೇ ನೋಡಿರ್ಬೋದು, ಹಳ್ಳಿಗಳ ಕಡೆ ಫುಲ್ ಮನೆಯೆಲ್ಲ ಬಿಟ್ಬಿಟ್ಟು ಮತ್ತೆ ತೋಟ ಬಿಟ್ಬಿಟ್ಟು ಎಲ್ಲ ಬರಕ್ ಆಗಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಮಾವ ಇಬ್ರು ಬರಕ್ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಅಮ್ಮ, ನನ್ನ ತಂಗಿ ಎಲ್ಲ ಬಂದಿದ್ರಲ್ವಾ, ನಮ್ಮ ಅತ್ತೆ ಎಲ್ಲ. ಸೊ ಅವರು ಬಂದ್ರೆ ಅಲ್ಲಿ ಮನೆ ಹತ್ರ ಯಾರು ನೋಡ್ಕೊಳ್ಳೋರು ಇರಲ್ಲ ಅಮ್ಮ, ಯಾರಾದ್ರೂ ಮನೆ ಹತ್ರ ಒಬ್ರು ಇರ್ಲೇಬೇಕು. ಏನಾಗಲ್ಲ ನೀವೇ ಮಾಡ್ಕೊಳ್ಳಿ. ಮತ್ತೆ ಲಿರಿಷನ್ಗೆ ಆಶೀರ್ವಾದ ಸಹ ಮಾಡಿದ್ರು, ಅವಳು ಎಲ್ಲಿದ್ರು ಚೆನ್ನಾಗಿರ್ಲಿ, ನಾವ್ ಬಂದ್ರೆ ಏನಲ್ಲ, ಬರ್ತೀವಿ ಯಾವಾಗಾದ್ರು ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಸುಮ್ನೆ ಆದೆ. ಬಟ್ ಏನು ಮಾಡಕ್ಕಾಗಲ್ಲ, ಇರೋ ಸಿಚುವೇಶನ್ ಅದು ಗೈಸ್. ಆಕ್ಚುಲಿ ನಮ್ಮ ಅತ್ತೆ ನಮ್ಮಮ್ಮ ಬಂದ್ರು ಸಹ ಅವ್ರಿಗೆ ಅಡ್ಗೆ ಮಾಡಿಕಕ್ಕೂ ಸಹ ಯಾರು ಇರಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ, ಲಿರಿಷನ್ ಬರ್ಡೇ ಆದ್ ಮಾರನೇ ದಿನನೇ
ಹೊರಟ್ಬಿಟ್ರು, ಇಲ್ಲ ಕಣೋ ಅವ್ರಿಗೆ ಊಟ ಬೇಕು ಸೊ ಹಂಗಾಗಿ ಹೋಗ್ತೀವಿ ಅಂತ. ಸೊ ಈ ತರ ಇತ್ತು ಸಿಚುವೇಶನ್. ಆದ್ರೂ ಲಿರಿಶನ್ ಬರ್ಡೇಗೆ ಎಲ್ಲಾರು ಬಂದಿದ್ರಲ್ಲ ಅದೇ ಖುಷಿ ಗೈಸ್. ನನ್ಗಂತೂ ತುಂಬಾ ಪರ್ಸನಲಿ ತುಂಬಾ ಖುಷಿ ಆಯ್ತು. ಹಾಗೆ ಸ್ವಲ್ಪ ಜನ ಗಿಫ್ಟ್ ಗಳು ಕೊಟ್ರು. ಯಾರು ತಗೊಬಂದಿದ್ದೆ ಅದು? ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು, ಥ್ಯಾಂಕ್ ಯು ಹೇಳು ಮಗ್ಲೇ, ಥ್ಯಾಂಕ್ ಯು ಹೇಳು, ಥ್ಯಾಂಕ್ಸ್ ಹೇಳು. ನಮ್ಮ ಅಜ್ಜಿ ಇಟ್ಕೊಂಡ್ ಕುಂಡ್ರಿಸಿದೀನಿ, ಎಲ್ಲ ಬಿಸಿ ಇದ್ರು. ಇವಾಗ ನಮ್ಮ ಅಜ್ಜಿ ಒಂದ್ ಫ್ರೀ ಇತ್ತು, ಸೊ ಹಂಗಾಗ್ಬಿಟ್ಟು ನಮ್ಮ ಅಜ್ಜಿನ ಕೇಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ ಕುಂಡ್ರಿಸಿದೀನಿ. ಅಜ್ಜಿ ಫಸ್ಟ್ ಇವಳು ಆಗ್ ಮಾಡ್ತಿದೀನಿ ಅಲ್ವಾ ವಿಡಿಯೋ, ಏನ್ ಗೊತ್ತಾ, ನಿನ್ಗೆ ನಿನ್ ಮೊಮ್ಮಗಳಲ್ಲ, ಮೊಮ್ಮಗಳು ಮೊಮ್ಮಗಳು ಬಗ್ಗೆ ನಿನ್ಗೆ ಏನ್ ಅನ್ನಿಸ್ತೈತೆ ಅಂತ ಹೇಳು. ನಿನಗ್ ಮನ್ಸಲ್ಲಿ ಏನ್ ಅನ್ನಿಸ್ತಿದ್ಯೋ ಅದೇ ಹೇಳು. ನನ್ನ ಮೊಮ್ಮಗಳು ಅವಳನ್ನು ಸಾಕ್ತೆ, ಇವಳು ಮೊಮ್ಮಗಳನ್ನೂ ಸಾಕಿದೀನಿ, ಬಾಣಿತನ ಮಾಡ್ದೆ ಎಲ್ಲ. ನಂಗೆಲ್ಲ ಅವಳ ಆಟ ಎಲ್ಲ ನನಗಿಷ್ಟ. ಆಮೇಲೆ ನಿಂಗೆ ಇನ್ನ ಅವಳ ಬಗ್ಗೆ ಏನೇನ್ ನನ್ನ ಇದನ್ ಮಾಡೋದು, ಚಕಗುಲಿ ಇಕ್ಕೋದು, ಮುದ್ದು ಮಾಡೋದು ಎಲ್ಲಾ ಇಷ್ಟ. ಸ್ಕೂಲಿಂದ ಕರ್ಕೊಂಬರೋದ್ ನಾನು, ಬಾರಜ್ಜಿ ಅಂತ ಹೇಳೋಗುತ್ತೆ, ಹೋಗಿ ಕರ್ಕೊಂಬರ್ತೀನಿ. ಎಲ್ಲ ಊಟ ತಿನ್ಸೋದು ಎಲ್ಲ ಅವಳಿಗಿಷ್ಟ. ಅಷ್ಟಕ್ಕೆ ಅಳ್ತಾ ಇದೀಯಾ? ಅಳ್ತಾ ಗೈಸ್ ನಮ್ಮ ಅಜ್ಜಿ ಆಲ್ರೆಡಿ ಅಳ್ತಾ ಗೈಸ್, ಅಳ್ತಾ ನಮ್ಮ ಅಜ್ಜಿ. ನೋಡಿ ಗೈಸ್ ಅಲ್ಲೇ ಅಳ್ತೈತೆ ನಮ್ಮ ಅಜ್ಜಿ. ಅಳ್ಬೇಡ ಬಿಡಜ್ಜಿ, ಯಾಕೆ ಅಳ್ತೀಯ? ಅಳ್ಬೇಡ. ಇದೆಲ್ಲ ವ್ಲಾಗ್ ಅಷ್ಟೇ, ಅಳ್ಬೇಡ. ನಿನ್ ಮೊಮ್ಮಗಳು ಚೆನ್ನಾಗಿದ್ದಾಳೆ ತಾನೆ, ಅದನ್ನ ನೋಡ್ಕೊಂಡ್ ಖುಷಿ ಪಡು, ಸರಿನಾ? ಅಳ್ಬಾರ್ದಂಗೆಲ್ಲ. ನಮ್ಮಮ್ಮ ಏನೋ ಬಜ್ಜಿ ಮಾಡ್ತವ್ರೆ, ಈಗ ನಮ್ಮ ಅಮ್ಮನ್ ಕೇಳೋಣ. ಅಮ್ಮ ಬಾಯ್ಲಿ ಒಂದ್ 2 ಮಿನಿಟ್ಸ್ ಫ್ರೀ ಮಾಡ್ಕೊ, ನಾನ್ ನಿನ್ ಹತ್ರ ಏನೋ ಕೇಳ್ಬೇಕು. ಇಲ್ಲಿ ಬನ್ನಿ. ಇಲ್ಲಿ ಏನ್ ಗೊತ್ತಾ ಮಮ್ಮಿ, ಈ ವ್ಲಾಗ್ ಮಾಡ್ತಿರೋ ಕಾನ್ಸೆಪ್ಟ್ ನಮ್ಮ ಮಮ್ಮಿ ಅಂತೂ ಫುಲ್ಲು ಟೈರ್ಡ್ ಆಗಿ ಹೋಗ್ಬಿಟ್ಟಿದಾರೆ. ಇಟ್ಕೊಳ್ಳಿ ಇದು ಮೈಕು. ಮಮ್ಮಿ ಏನ್ ಗೊತ್ತಾ, ಇವಾಗ ಇದು ಕಾನ್ಸೆಪ್ಟ್ ಏನ್ ಗೊತ್ತಾ ವ್ಲಾಗ್ದು, ಏನ್ ವ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ, ಸ್ವಲ್ಪ ಮಾತಾಡ್ಬೇಡಿ ಪ್ಲೀಸ್. ಏನ್ ವ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ, ನಿನ್ ಮೊಮ್ಮಗಳು ಲಿರಿಶಾ ಸರಿನಾ, ಅವಳ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ? ನನ್ಗೆ ತುಂಬಾ ಮೊಮ್ಮಗಳು ತುಂಬಾನೇ ಇಷ್ಟ. ಇರೋಳು ಒಬ್ಳೇ ಮಗಳಿಗೆ ಮಗಳು ಹುಟ್ಟಿದಾಳೆ, ಅದಕ್ಕೆ ತುಂಬಾನೇ ಇಷ್ಟ. ಅವಳು ಸ್ಮೈಲ್ ಅಂದ್ರೆ ಇಷ್ಟ ನನ್ಗೆ. ಅವಳು ಮೊಮ್ಮಜ್ಜಿ ಅಂತ ಮುದ್ದು ಮಾಡೋದ್ ಇಷ್ಟ. ಆಮೇಲೆ ಮೊಮ್ಮಜ್ಜಿ ಅಂತ ಕರೀತಾಳೆ, ಅದಕ್ಕೆ ತುಂಬಾನೇ ಸ್ವೀಟ್ ಆಗಿ ಕರೀತಾಳೆ. ಆಮೇಲೆ ಅವಳು ತುಂಟ ಮಾತುಗಳು. ಆಮೇಲೆ ತುಂಬಾ ಅವಳು ವರ್ಷ ಬೆಳೀತಾ ಇರೋದು, ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಆಗ್ತಿರೋದ್ರಿಂದ ನಂಗೆ ತುಂಬಾ ಇಷ್ಟ ಆಗ್ತಾ ಐತೆ. ಆಮೇಲೆ ಮತ್ತೆ ಡ್ಯಾನ್ಸು ಅವಳು ಎಲ್ಲ ನೋಡಿ ತುಂಬಾನೇ ಇಷ್ಟ ನನ್ಗೆ. ಓಕೆ, ಇವಾಗ ಓವರ್ ಆಲ್ ನಿಮ್ಗೆ ಇಷ್ಟೊಂಥರ ಇಷ್ಟ, ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತಲ್ಲ, ತನ್ನ ಮೊಮ್ಮಕ್ಕಳು ಅಂದ್ರೆ ಇಷ್ಟ ಇದ್ದೇ ಇರುತ್ತೆ. ಬಟ್ ಇನ್ನೊಂದ್ ಏನಂತಂದ್ರೆ, ನಿಮ್ಗೆ ಅಷ್ಟ್ರಲ್ಲೂ ತುಂಬಾ ಫೇವ್ರೇಟ್ ಇದು ಅಂದ್ರೆ ನನ್ಗೆ ಅವಳಲ್ಲಿ ಕ್ವಾಲಿಟಿ ಅನ್ನೋದ್ರಲ್ಲಿ ಏನು, ಓದೋದ್ರಾದ್ರೂ ಆಗಿರ್ಬೋದು, ಬೇರೆ ಆಕ್ಟಿವಿಟೀಸ್ ಅಂದ್ರೆ ಅವಳು ಡ್ಯಾನ್ಸ್ ಬಗ್ಗೆನೆ ಜಾಸ್ತಿ ಇಷ್ಟ ಪಡೋದು. ಅವಳು ಡ್ಯಾನ್ಸ್ ಮತ್ತೆ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನಂಗೆ ಅವಳದು ಕ್ಯೂಟ್ನೆಸ್ ತುಂಬಾ ಮುದ್ದಾಗಿ, ಅವಳು ತುಟಿ ಲಿಪ್ಸ್ ಎಲ್ಲ ಮಾಡ್ಕೊಂಡು ಅವಳು ಡ್ಯಾನ್ಸ್ ಮಾಡೋದೆಲ್ಲ ನಂಗೆ ತುಂಬಾ ಇಷ್ಟ. ಸ್ಟೇಜ್ ಮೇಲೆ ನೋಡ್ಬೇಕು ಅಂತ ಇಷ್ಟಪಡ್ತೀಯ? ನನಗೆ ಆಲ್ಮೋಸ್ಟ್ ಜೀ ಕನ್ನಡದಲ್ಲೇ ನೋಡ್ಬೇಕು ಅಂತ ಆಸೆ ಪಡ್ತೀನಿ. ಓಕೆ, ಟ್ರೈ ಮಾಡೋಣ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನೋಡಿ ಗೈಸ್, ಓಕೆ ಥ್ಯಾಂಕ್ ಯು. ಯಾಕೆ ಮಳ್ತಿದ್ಯಾ? ಇಲ್ಲಪ್ಪ ಗೈಸ್. ಓಕೆ ಗೈಸ್, ನೋಡೋಣ ಇವಾಗ ನೆಕ್ಸ್ಟ್ ಇನ್ಯಾರು ಸಿಗ್ತಾರೆ ನೋಡ್ಬಿಟ್ಟು ಒಬ್ಬೊಬ್ರನ್ನ ಕೇಳ್ತೀನಿ ಗೈಸ್. ಇವಾಗ ಅವ್ರ ಚಿಕ್ಕಪ್ಪನ್ ಕೇಳೋಣ. ನಿಮಿಷ ಬಾಯಿ ಗೈಸ್, ಇವ್ನ್ಗೆ ಎಲ್ಲರ ಹತ್ರ ಕೇಳ್ತಾನೆ ಗೈಸ್, ಏನ್ ಹೇಳ್ಬೇಕು ಅನ್ನೋದು. ಒಂದ್ ನಿಮಿಷ ನಾನೇ ಹೇಳ್ತೀನಿ ಕಾನ್ಸೆಪ್ಟ್ ಏನು ಅಂತ, ನಿನ್ಕೊಳು. ನೋಡಿ ಗೈಸ್, ಅಲ್ಲಿ ಹೇಳ್ಕೊಡಂಗಿಲ್ಲ. ಕಾನ್ಸೆಪ್ಟ್ ಏನ್ ಗೊತ್ತಾ, ಒಂದ್ ನಿಮಿಷ ಕಾನ್ಸೆಪ್ಟ್ ಏನ್ ಗೊತ್ತಾ ವ್ಲಾಗಿಂದು. ಸೊ ನಿಮ್ಗೆ ಲಿರಿಶಾ ಅಂದ್ರೆ ಏನ್ ಅನ್ಸುತ್ತೆ? ಎರಡೇ ಮಾತು. ಅವಳಂದ್ರೆ ಏನ್ ಅನ್ಸುತ್ತೆ, ಮತ್ತೆ ಅವಳಲ್ಲಿ ಏನ್ ಇಷ್ಟ ಆಗುತ್ತೆ, ಮತ್ತೆ ಅವಳಲ್ಲಿ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಹೇಳು. ಎಲ್ಲ ಹೇಳ್ಬೇಕಾ? ಬೇಗ ನಿಂಗೆ ಏನ್ ಅನ್ಸುತ್ತೆ ಹೇಳು. ಎಲ್ಲ ಅನ್ಸುತ್ತಪ್ಪ, ಎಲ್ಲ ಹೇಳು. ಏನೇ ಬಿಲೆ ಬರವಾ ಬಾರೆ ತಿಂಡಿ ಪುತಿ ಬಾಯ್ಲಿ ಹೇಳ್ತೀನಿ, ಬಾಯ್ಲಿ ನೀನ್ ಇರ್ಬೇಕಂತೆ. ಬಾರೆ ಬೇಗ ಬಾರೆ ಬಿಲೆ ಬಿಡ, ಅವಳು ತಿಂತಾವಳೆ. ನೀನ್ ಬರೀ ತಿಂಡಿ ಪೋತಿ ಹೇಳು ಬೇಗ. ಬಾಯ್ಲಿ ಬೇಗ ನೀನೇ ಹೇಳು. ಅವಳೇನ್ ಬೇಕಾಗಿಲ್ಲ. ಅವಳಲ್ಲಿ ನಿಂಗೆ ಏನ್ ಇಷ್ಟ? ಏನ್ ಇಷ್ಟ ಅಂದ್ರೆ ತುಂಟಾಟ ಗೊತ್ತಿದಂಗೆ ಕೇಳ್ಸತ್ ಬಿಡು. ಏನೇ ಬಿಲೆ
ಬದಿದಂಗೆ ಮನೆ ಒಳಗೆ ಬದಿದಂಗೆ ಮೈ ಮೇಲೆ ಬಿದ್ದು ಆಟ ಆಡಿಸ್ತಾಳೆ, ತುಂಟಾಟ ಮಾಡ್ತಾಳೆ, ಬೈತಾಳೆ, ಹೊಡಿತಾಳೆ. ಅದೇ ಇಷ್ಟ ಅಷ್ಟೇನಾ? ಅಷ್ಟೇ. ಸ್ಪೆಷಲ್ ಅವ್ಳ್- ಏನ್ ಇಷ್ಟ? ಸ್ಪೆಷಲ್ ನೋಡ್ತಿದಂಗೆ ಲಿರಿಶಾ ಅಂದ ತಕ್ಷಣ ನಿಂಗೆ ಏನ್ ನೆನಪಾಗುತ್ತೆ? ಏನ್ ನೆನಪಾಕತ್ತೆ ಅಂದ್ರೆ ಅವಳು ಬೈತಾಳಲ್ಲ ಅದೇ ನೆನಪಾಗಲ್ಲ. ಏನಂತ ಬೈತಾಳೆ? ಅವೆಲ್ಲ ಹೇಳಕ್ಕಾಗಲ್ಲ. ಏನ್ ಬಿಲಿ ವಾಂಚಾಳಲ್ಲ, ಮಕ್ಕೆ ವಾಂಚಾಳಲ್ಲ. ಅವಾಗ ಹಾಯ್ ಫ್ರೆಂಡ್ಸ್ ಅನ್ಬೇಕಾ? ಅಷ್ಟೇನಾ? ಹಾ ಅಷ್ಟೇ ನಿನ್ ಅಷ್ಟೇ. ಮಗಳಿಗೆ ಏನೋ ವಿಶ್ ಮಾಡ್ತೀಯಾ? ಹಾ ಹ್ಯಾಪಿ ಬರ್ತ್ಡೇ ಲಿರಿಶಾ. ತಿಂಡಿ ಪೋತಿ ಲಿರಿಶನ್ಗೆ ಹ್ಯಾಪಿ ಬರ್ತ್ಡೇ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಮಾಡು ಪ್ರಶ್ವಿ. ಇಲ್ಲಿ ಬನ್ನಿ ಅಮ್ಮ, ನೀನ್ ಬನ್ನಿ ಇಲ್ಲಿ ಬನ್ನಿ. ಇವಳು ಗಿರೀಶಾ ಫ್ರೆಂಡ್ ಪ್ರಶ್ವಿತಾ ಅಂತ ನೀವು ನೋಡಿದಿರ ಅನ್ಕೊಂತೀನಿ. ಇಟ್ಕೊಳ್ಳಿ ಆಯ್ತು. ಇವಾಗ ಏನ್ ಗೊತ್ತಾ, ನಿಮ್ಗೆ ಲಿರಿಶಾ ಬಗ್ಗೆ ಏನ್ ಅನ್ಸುತ್ತೆ? ಅವಳಂದ್ರೆ ನಿಮ್ಗೆ ಯಾಕೆ ಇಷ್ಟ? ಅವಳು ಚೆನ್ನಾಗಿದ್ದಾಳಲ್ವಾ, ಅದಕ್ಕೆ ಇಷ್ಟ. ಆಮೇಲೆ ಅವಳಲ್ಲಿ ನಿನ್ಗೆ ಏನ್ ಇಷ್ಟ? ಅವಳಲ್ಲಿ ಅಂದ್ರೆ ನನ್ಗೆ ಇದಂದ್ರೆ ಇಷ್ಟ ಲಿರಿಶಾದಲ್ಲಿ ಅಂತ. ನೀನ್ ಅವಳ ಜೊತೆ ಡೈಲಿ ಆಟ ಆಡ್ತೀಯಲ್ವಾ ಸ್ಕೂಲಿಂದ ಬಂದು? ಹೌದು. ಸೊ ನಿನ್ಗೆ ಅವಳಲ್ಲಿ ಏನ್ ಇಷ್ಟ? ಅವಳ ಫ್ರೆಂಡ ನಿಂಗೆ ಸಿಸ್ಟರ? ಯಾವ ತರ ಹೆಂಗೆ ಇಷ್ಟ ನಿನ್ಗೆ ಅವಳಂದ್ರೆ? ಫ್ರೆಂಡ್ ಅವಳು. ಹೌದಾ? ಹ್ಮ್. ಯಾಕೆ ಇಷ್ಟ ಪಡ್ತೀಯ ಅವಳನ್ನ ನೀನ್ ಜಾಸ್ತಿ? ಮಮ್ಮಿ ನೀನ್ ಹೇಳ್ಕೊಬೇಡ, ಅವ್ಳಿಗೆ ಏನ್ ಅನ್ಸುತ್ತೋ ಅದೇ ಹೇಳಿ. ಹೇಳಪ್ಪ. ಯಾಕಂದ್ರೆ ಅವಳು ಚೆನ್ನಾಗಿ ಆಟ ಆಡ್ತಾಳೆ ನನ್ ಜೊತೆಗೆ, ಅದಕ್ಕೆ. ಹೌದಾ? ಓಕೆ ಮಾ, ಥ್ಯಾಂಕ್ ಯು. ವೆಲ್ಕಮ್. ಆಚೆಲಿ ಏನೋ ಅತ್ತೆನೋ ಅಳಿಯನೋ ಈಗ ಅತ್ತೆ ಮಗನಕ್ ಹೋಗಿದ್ದೆ ನನ್ ಪ್ರಾಮಿಸ್. ನೋಡಿ ಇವ್ರ ಅತ್ತೆ ಅಳಿಯ ಅಂತ ಅನ್ನಿಸ್ತಾರ. ಆಡ ಹುಡ್ಗ ಹುಡುಗಿ ಇದ್ದಂಗ ಅವ್ರ ಇವ್ರಿಬ್ರು. ಹಾ ನಾನ್ ಅಜ್ಜಿ. ಓಕೆ ಪ್ಲೀಸ್ ನನ್ಗೋಸ್ಕರ ಇವಾಗ ಒಂದ್ ಕಾನ್ಸೆಪ್ಟ್ ಸರಿನಾ? ಏನ್ ಗೊತ್ತಾ ನನ್ ವ್ಲಾಗ್ ಕಾನ್ಸೆಪ್ಟ್? ನಿನ್ ಮಗಳು ಬಗ್ಗೆ ಒಂದೇ ಮಾತು, ನೀನ್ ಜಾಸ್ತಿ ಎಕ್ಸ್ಪ್ಲೋರ್ ಅಲ್ಲ ಅಂತ ನಂಗೆ ಗೊತ್ತು. ನಿನ್ ಮಗಳು ಒಂದೇ ಮಾತಲ್ಲಿ ನಿನ್ಗೆ ಏನ್ ಇಷ್ಟ? ಅವಳಂದ್ರೆ ಒಂದೇ ಮಾತು ಕಣ್ರಿ, ಜಾಸ್ತಿ ಕೇಳಲ್ಲ, ಗುರಾಯಿಸ್ಬೇಡ. ಒಂದೇ ಮಾತು ಏನ್ ಇಷ್ಟ? ಅವಳ ಅಪ್ಪ ಅನ್ನೋದೇ ಇಷ್ಟ. ಅವಳ ಅಪ್ಪ ಅನ್ನೋದೇ ಇಷ್ಟ. ಓ ಮೈ ಗಾಡ್, ಇಂತ ಕ್ವೆಶ್ಚನ್ ಅಲ್ವಾ? ನೀನ್ ಒಂದೇ ಕೇಳಿದ್ದು ಏನ್ ಒಂದಿಷ್ಟ ಅಂತ. ನಾನು ಹೇಳಿದ್ದು ಅಪ್ಪ ಅನ್ನೋದೇ ಇಷ್ಟ. ಓಕೆ, ಅವಳು ಏನ್ ಸ್ಪೆಷಲ್ ನಿಂಗೆ ಅವಳಲ್ಲಿ? ಯಾವಾಗ ಏನ್ ಸ್ಪೆಷಲ್? ಅವಳು ಬಂದ್ರೇನೆ ಅವಳು ಸ್ಪೆಷಲ್, ಅವಳು ನೋಡಿದ್ರೇನೆ ಅವ್ಳು ಸ್ಪೆಷಲ್. ಎರಡೇ ನಿಮಿಷದಲ್ಲಿ ಆನ್ಸರ್ ಹೇಳ್ಬಿಟ್ರೆ ನಮ್ ವ್ಲಾಗ್ ಹೆಂಗ್ ಗೈಸ್ ಓಡೋದು? ಇವ್ರ್ ಬಿಡಿ, ಇವ್ರು ತುಂಬಾ ಇದಾಗಿ ಹೇಳಿದಾರೆ. ಗೈಸ್ ನಮ್ ಲೀಶು ಬರ್ಡೇಗೆ ಯಾವುದೋ ಒಂದು ಗಿಫ್ಟ್ ಬಂದಿತ್ತು. ಸೊ ಡ್ರೆಸ್ಸಸ್ಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ತೋರಿಸಿದ್ದೀನಿ. ಓ ವಾವ್, ಲೀಶನ್ ಫೇವರೆಟ್ ಚಾಕ್ಲೇಟ್. ಇದು ಪ್ರಶ್ವಿತಾ ಅಂದು, ಇದು ಚಿರಣ್ವಿದು. ನಮ್ಮನೆ ಬಿಲ್ಡಿಂಗ್ ಅಲ್ಲಿ ಇರೋವಂಥ ಫ್ರೆಂಡ್ಸ್, ರಿಲೇಷನ್, ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಗೈಸ್. ವಾವ್, ಪ್ರಶ್ವಿತನ್ ಗಿಫ್ಟ್ ತುಂಬಾನೇ ಇಷ್ಟ ಆಯ್ತು. ಫುಲ್ ಕಿಟ್ಟು ರೀ, ಅಂದರೆ ಪೆನ್ಸಿಲ್ಸು, ಬೇರೆ ಎರೇಸರು, ಆಮೇಲೆ ಡ್ರಾಯಿಂಗ್ದು ಕ್ರಯಾನ್ಸು, ಅವ್ರಿಗೆಲ್ಲ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಆಲ್. ಥ್ಯಾಂಕ್ ಯು ಸೋ ಮಚ್ ಪ್ರಶ್ವಿತಾ ಅಂಡ್ ಚಿರಣ್ವಿ. ಗೈಸ್ ಇವಾಗ ಜಸ್ಟ್ ಎಂಡ್ ಆಯಿತು ನಮ್ಮ ಲೀಶು ಬರ್ಡೇ. ಇನ್ನೂ ಎಂಡ್ ಆಗಿಲ್ಲ, 11:30 ಆಗಿದೆ ಟೈಮಿಂಗ್ಸು, ಇನ್ನೊಂದು ಹಾಫ್ ಆನ್ ಅವರ್ ಇದೆ. ಸೊ ಗೈಸ್ ನಾವು ಯಾರ್ಯಾರಿಗೆ ಹೇಳಿದ್ರು ಪ್ರತಿಯೊಬ್ಬರು ಬಂದಿದ್ರು, ಪ್ರತಿಯೊಬ್ಬರು ಬಂದು ಊಟ ಮಾಡಿ ಲೀಶನ್ಗೆ ಒಂದು ಬೆಸ್ಟ್ ವಿಶಸ್ನ ಹೇಳಿ ಸೊ ಹೋದ್ರು. ನಮಗಂತೂ ತುಂಬ ಖುಷಿ ಆಯಿತು. ನಾವು ಯಾರ್ಯಾರು ಹೇಳಿದ್ರು ಎಲ್ಲರೂ ಬಂದಿದ್ರು, ಒಬ್ಬರು ಮಿಸ್ ಮಾಡಿರಲಿಲ್ಲ. ಸೊ ಸ್ವಲ್ಪ ಜನ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಸೊ ಅವರು ನಾಳೆ ಬರ್ತಾರೆ ಲೀಶನ್ ನೋಡಲಿಕ್ಕೆ ಅಂತ. ಸೊ ಯಾರೆಲ್ಲ ನನ್ನ ಮಗಳು ಬರ್ಡೇಗೆ ಇಷ್ಟು ಚೆನ್ನಾಗಿ ಅಂದರೆ ಬಂದು ಅವಳಿಗೆ ಹಾರೈಸಿ, ಸೊ ನಾವು ಹೇಳಿದ್ದಕ್ಕೆ ಒಂದು ಏನಂತಾರೆ ವ್ಯಾಲ್ಯೂ ಕೊಟ್ಟು ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನನ್ನ ಮಗಳು ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ತುಂಬ ಸಿಂಪಲಾಗೆ ಮಾಡಿದ್ದು, ಅದು ಹೋಗ್ತಾ 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 ಹಂಗೆ ಗ್ರ್ಯಾಂಡ್ ಆಯಿತು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಈ ಸಲ ಬರ್ಡೇ ಒಂದು ಮೆಮೊರೇಬಲು. ಸೊ ಗಿಫ್ಟ್ಗಳನ್ನ ಅಲ್ಲಲ್ಲೇ ಸ್ವಲ್ಪ ತೋರಿಸಿದ್ದೀನಿ. ಹಾಗೆ ಅದೇ ಸಪ್ರೇಟ್ ವ್ಲಾಗ್ ಬೇಡ, ಇದರಲ್ಲೇ ಇನ್ಕ್ಲೂಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಸೊ ಲಿರಿಶನ್ಗೆ ಬಂದಂಥ ಗಿಫ್ಟ್ಗಳದು. ಸೊ ಹಾಗೆ ಇನ್ನೊಂದು ಡಬಲ್ ಧಮಾಕ ಬೇರೆ ಇದೆ. ಸೊ ಅದೇನಂತ ನಾನು ರಿವೀಲ್ ಮಾಡ್ತೀನಿ. ಸೊ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅಂದರೆ ಗೆಸ್ ಮಾಡಿ ಸೊ ಇದೇನಾ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಯಾರೆಲ್ಲ
ಯಾರಿಗೆಲ್ಲ ಈ ನನ್ನ ಮಗಳು ಬರ್ತ್ಡೇ ವ್ಲಾಗ್ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರು ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓ ಬಾಯ್ ಗೈಸ್. ಊಟ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕಂತಂದರೆ ತುಂಬ ಸ್ಟ್ರೆಸ್ ಆಗಿತ್ತು. ಸೊ ಅವ್ರಿಗೆಲ್ಲ ಊಟಕ್ಕೆ ಬಿಡಿಸಿ ಅವ್ರನ್ನೆಲ್ಲ ಕಳಿಸಿ ಅರ್ಶಿನ ಕುಂಕುಮ ಕೊಟ್ಟು ಸೊ ಇದೇ ಆಯಿತು. ವೀಡಿಯೋ ಮಾಡೋಕ್ಕಂತೂ ಯಾರೂ ಫ್ರೀ ಇಲ್ಲ. ಸೊ ಹಂಗಾಗಿ ಊಟದ್ದೆಲ್ಲ ವೀಡಿಯೋ ಮಾಡಿಲ್ಲ. ಲಾಸ್ಟಿಗೆ ನಾವು ಊಟ ಮಾಡಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೀವು ಅದರಲ್ಲೇ ನೋಡ್ಕೊಬೋದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.